ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಆಗಿದ್ರೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನಾನು ನಿಮಗೆ ಇವತ್ತು ಹೊಸದಂತ ನಮ್ಮ ಮನೆಗೆ ಏನು ಬಂತು ನೋಡಿ ಐಟಮ್ಮು. ಉಷಾ ಡ್ರೀಮ್ ಸ್ಟಿಚರ್ನ ನಾನು ಮಿಷಿನ್ನ ತೊಗೊಂಡಿದ್ದೀನಿ. ತುಂಬ ವರ್ಷದಿಂದ ಆಸೆ ಇತ್ತು. ಅದಕ್ಕೊಂದು ₹500 ಬೆಲೆ ಬಾಳುವಂಥ ಗಿಫ್ಟನ್ನ ಕೊಟ್ಟಿದ್ದಾರೆ ನೋಡಿ. ದಾರದ್ದು ಥ್ರೆಡ್ಡು ಎಲ್ಲ ಸಿಗುತ್ತೆ. ಒಂದೊಂದು ಅಂಗಡಿಗೆ ಕೊಡಲ್ಲ, ಒಂದೊಂದು ಅಂಗಡಿಯಲ್ಲಿ ಕೊಡ್ತಾರೆ. ನಾವೇ ಕೇಳ್ಕೊಂಡು ತೊಗೋಬೇಕು ಸ್ನೇಹಿತರೆ. ಎಷ್ಟು ಕ್ಯೂಟಾಗಿ ಎಲೆಕ್ಟ್ರಿಕ್ದು ಮಿಷಿನು. ನನಗೆ ತುಂಬ ವರ್ಷದಿಂದ ತುಂಬಾ ಆಸೆ ಇತ್ತು ಸ್ನೇಹಿತರೆ, ನಾನು ಮಿಷಿನ್ ತೊಗೋಬೇಕು ಅಂತ. ಆದರೆ ಮನೇಲಿ ಜಾಗ ಇರಲ್ಲ, ಏನು ಮಾಡೋದು, ಎಲ್ಲೆಲ್ಲೋ ಮಕ್ಳುಗಳನ್ನ ಹಾಳು ಮಾಡಿಬಿಡ್ತಾರೆ ಅಂತ ಭಯನೇ ಇಲ್ಲ ಸ್ನೇಹಿತರೆ. ಈ ಥರ ಪುಟಾಣಿ ತೊಗೊಳ್ಳಿ, ಎಲ್ಲಾದರೂ ಇಟ್ಟಿಡ್ಬೋದು, ಎಲ್ಲಿಗಾರತ್ತು ವೇರ್ ಮಾಡ್ಬೋದು, ಏನು ಭಯ ಇಲ್ಲ ಸ್ನೇಹಿತರೆ. ನೋಡಿ, ಇದ್ರ ಕವರು ಬೇರೆ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ವೈಟ್ ಕಲರ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇದು ಯಾವ ರೀತಿ ಮಿಷಿನು, ಯಾವ ರೀತಿ ಹೊಲಿಗೆ ಹಾಕೋದು, ಏನೇನು ಇದರಲ್ಲಿ ಆಪ್ಷನ್ಸ್ ಇದೆ ಎಲ್ಲ ಪ್ರತಿಯೊಂದೂ ಕೊಟ್ಟಿದ್ದಾರೆ ಸ್ನೇಹಿತರೆ. 2 ವರ್ಷ ವ್ಯಾರಂಟಿ ಇದೆ. ಇದು ಏನಾದರೂ ಪ್ರಾಬ್ಲಮ್ ಆದರೆ ಬೇಕಾದ್ರೆ ಆ ಕಂಪ್ನಿಯವ್ರಿಗೆ ಫೋನ್ ಮಾಡಿದ್ರೆ ಅವ್ರ ಕಂಪ್ನಿಯವ್ರು ಬಂದು ನಮಗೆ ಸರ್ವಿಸು ಇಲ್ಲ ಏನೇ ಪ್ರಾಬ್ಲಮ್ ಆಗಿದೆಯೋ ಅದನ್ನ ಮಾಡಿಕೊಡ್ತಾರೆ ಸ್ನೇಹಿತರೆ. ಹಾಳಾಗಿದ್ದರೆ ನಾವು ರಿಪೇರಿ ಮಾಡಿಸ್ಕೋಬೋದು, ಅವರೇ ಬಂದು ಮಾಡಿಕೊಡ್ತಾರೆ. 2 ವರ್ಷ ಫ್ರೀ ಇರುತ್ತೆ. ಅದಾದಮೇಲೆ ಎಕ್ಸ್ಟ್ರಾ ಚಾರ್ಜ್ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ನಾವು ಯಾವಾಗ 3 ತಿಂಗಳಂಟನಾದ್ರು ಹೊಲಿತಾನೆ ಇರಬೇಕು. ತುಂಬ ಹೆವಿ ವರ್ಕ್ ಅಂದರೆ ಒಂದು 3 ಅವರ್ ಕಂಟಿನ್ಯೂಸ್ ಹೊಲಿಬೋದು. ಒಂದು 10-15 ನಿಮಿಷ ಫ್ರೀ ಬಿಟ್ಬಿಡ್ಬೇಕಾರೆ ನಿಧಾನಕ್ಕೆ ಹೊಲಿರಿ. ಆದರೆ ಕರೆಂಟ್ ಒಂದಲ್ವಾ, ಅದರಿಂದ ನೋಡಿ ಈ ಥರ ಬಿಚ್ಕೋಬೇಕು ಒಳಗಡೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನನಗದು ತುಂಬ ವರ್ಷದ ಕನಸಿತ್ತು, ತಗೊಳ್ಳೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಇವಾಗ ಋಣ ಕೂಡಿ ಬಂದಿದೆ ನೋಡಿ. ಇದು ಮಿಷಿನ್ದು ಐಟಮ್ಗಳು, ಅದ್ರದ್ದು ಜಿಗ್ಜಾಗ್ದು ಬಟನ್ ಹಾಕೋದು, ಜಿಪ್ ಹಾಕೋದು ಎಲ್ಲ ಅದ್ರದ್ದು ಪ್ಲೇಟ್ಗಳು ಬಂದಿದೆ ನೋಡಿ. ನಾನು ಇಷ್ಟು ದುಡ್ಡನ್ನ ಎಷ್ಟು ಪ್ಲೇ ಮಾಡಿದ್ದೀನಿ, ಎಲ್ಲಿ ತೊಗೊಂಡೆ ಎಲ್ಲ ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. ನಾನು 9th ಬ್ಲಾಕಲ್ಲಿ ತೊಗೊಂಡೆ ಸ್ನೇಹಿತರೆ. ಉಷಾ ಸ್ವಿಂಗಿಂಗ್ ಮಿಷಿನ್ ಶಾಪಲ್ಲೇ ತೊಗೊಂಡಿದ್ದೀನಿ. ನಾನು ಕೊಟ್ಟಿದ್ದ ಪ್ರೈಸು ₹10,300 ಆಯಿತು. ಅದರಲ್ಲಿ ₹500 ಬೆಲೆ ಬಾಳುವಂಥದ್ದು ದಾರದ್ದು ಒಂದು ಬಾಕ್ಸ್ನ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ನಾನಿವಾಗ ಅದಕ್ಕೆ ಹೊಸ ಮಿಷಿನ್ ಅಲ್ವಾ, ಪೂಜೆ ಮಾಡ್ತಾಯಿದ್ದೀನಿ. ಮನೆಗೆ ಏನೇ ವಸ್ತು ಬಂದರೂ ಮೊದಲು ಪೂಜೆ ಮಾಡೋದು ನಮ್ಮದು ಸಂಸ್ಕೃತಿ. ಅದರಿಂದ ನನಗೆ ತುಂಬ ಖುಷಿಯಾಗಿದೆ. ಹೆಣ್ಮಕ್ಳಿಗೆ ಆಸೆ ಪಟ್ಟಿದ್ದು ಸಿಕ್ಕಿದ್ರೆ ಎಷ್ಟು ಖುಷಿಯಾಗುತ್ತಲ್ವ ಸ್ನೇಹಿತರೆ. ಸ್ವೀಟ್ಸ್ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಬಿದ್ದು ಹೋಗ್ತಾ ಇದೆ ಬಾಕ್ಸ್ ಕ್ಯಾಪು, ಅದರಿಂದ ನನಗೆ ತುಂಬಾ ಇಷ್ಟ ಆಯಿತು. ಮನೆ ಜಾಗ ಇಲ್ಲ, ಪೆಟ್ಲನ್ನ ತುಳಿಯೋಕ್ಕಾಗಲ್ಲ ಅನ್ನೋರು ಈ ರೀತಿ ಕರೆಂಟೊಂದು ತಂದಿಟ್ಕೊಳ್ಳಿ. ಮಕ್ಕಳು ಬಟ್ಟೆ, ಸಣ್ಣ ಪುಟ್ಟ ಬಟ್ಟೆ ಆರಾಮಾಗಿ ಹರಿದೋದ್ರೆ ಮಾಡಿದ್ರೆ, ಇವಾಗ ಹೊರಗಡೆ ಹೋಗಿ ಅಮೌಂಟ್ ಕೊಡಬೇಕು, ಮನೇಲೇ ಇದ್ದರೆ ನಾವೇ ಸ್ಟಿಚ್ ಮಾಡ್ಕೋಬೋದು. ಅದರಿಂದ ಸ್ನೇಹಿತರೆ, ಹೆಣ್ಮಕ್ಳು ಅಂದಮೇಲೆ ಎಲ್ಲರಿಗೂ ಆಸೆ ಇರುತ್ತೆ ಬಟ್ಟೆ ಹೊಲಿ ಮಿಷಿನ್ ತೊಗೋಬೇಕು. ಬೇರೆಯವ್ರು ನನ್ನ ಫ್ರೆಂಡ್ಸ್ ತೊಗೊಂಡಿದ್ದಾರೆ, ನಮ್ಮ ರಿಲೇಷನ್ಸ್ ತೊಗೊಂಡಿದ್ದಾರೆ, ನಾವು ಯಾವಾಗ ತೊಗೊಳ್ಳೋದು ಅಂತ ನೋಡಿ. ಎಷ್ಟು ಚೆನ್ನಾಗಿ ದಾರ ಹಾಕೋದು ನೋಡಿ, ತುಂಬ ಖುಷಿಯಾಗುತ್ತೆ. ಈಸಿ. ಇವಾಗ ದಾರ ಸುತ್ತೋದು ಹೇಳ್ಕೊಡ್ತಾಯಿದ್ದೀನಿ ನೋಡಿ. ದಾರವನ್ನು ಎಷ್ಟು ಸುಲಭವಾಗಿ ಸುತ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ. ತುಂಬಾ ಈಸಿ, ಕಲಿತ್ರೆ ಯಾವುದೂ ಕಷ್ಟ ಇಲ್ಲ ಸ್ನೇಹಿತರೆ. ತುಂಬಾ ಖುಷಿ ಆಯಿತು ನನಗಂತೂ. ಇವಾಗ ನಾನು ದಾರನ ಪೋಣಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಪೋಣಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಈ ರೀತಿ ಮುಂದೆ ತಿರುಗಿಸ್ಬೇಕು, ಯಾವುದೇ ಕಾರಣಕ್ಕೆ ಹಿಂದೆ ತಿರುಗಿಸಿದ್ರೆ ಮಿಷಿನ್ ಬೇಗ ಹಾಳಾಗ್ಬಿಡುತ್ತೆ, ಬ್ಯಾಟ್ರಿ. ಸ್ವಲ್ಪ ತುದಿನ ಕಟ್ ಮಾಡ್ಕೋಬೇಕು, ದಾರದ ತುದಿ ಆರಾಮಾಗಿ ಪೋಣಿಸ್ಬೋದು. ಅದರಿಂದ ಇವಾಗ ಕೆಳಗಡೆ ಬಾಬಿನ್ ಹಾಕಬೇಕು ನೋಡಿ. ಈ ರೀತಿ ಇರುತ್ತೆ. ನಾವು ಸುತ್ಕೊಂಡಂಥ ಚಿಕ್ಕದನ್ನ ಇದರೊಳಗೆ ಹಾಕಿ ಈ ರೀತಿ ದಾರನ ಹಾಕಿಬಿಡಬೇಕು.
ನೋಡಿ ಈ ಥರ ಹಾಕಿ ಹೊರಗೆ ಬರಬೇಕಾದಷ್ಟೇ. ನಾವು ಒಂದ್ಸಲ ಮೆಟ್ಲು ತುಳಿದ್ರೆ ಅದು ಮೇಲೆ ಬಂದುಬಿಡುತ್ತೆ. ಇದು ಸ್ವಲ್ಪ ಟೈಟಾಗಿ ಕೂತ್ಕೋಬೇಕು, ಅದರಿಂದ ಸಪ್ರೇಟ್ ಇರೋ ಬಾಕ್ಸ್ನ ಸೇರಿಸ್ತಾ ಇದ್ದೀನಿ ನೋಡಿ. ಇವಾಗ ದಾರ ಮೇಲೆ ಬಂತು. ನಮ್ಗೆ ಯಾವ ರೀತಿ ಬಟ್ಟೆ ಬೇಕು ಹೊಲ್ಕೊಳ್ಳಿ. ಹಳೆ ಬಟ್ಟೆ, ಹೊಸ ಬಟ್ಟೆ, ಯಾವುದೇ ಬಟ್ಟೆ ಆದರೂ ನೀಟಾಗಿ ಹೊಲಿಬೋದು ಸ್ನೇಹಿತರೆ. ಹೆಣ್ಮಕ್ಳಿಗಂತೂ ತುಂಬ ಖುಷಿ ಬಟ್ಟೆ ಹೊಲಿಯೋದು ಅಂದರೆ. ಎಷ್ಟು ಖುಷಿ ಅಂತ ಹೇಳೋಕ್ಕೆ ಆಗಲ್ಲ. ನಮ್ಮ ಬಟ್ಟೆ ನಾವೇ ಹೊಲ್ಕೊಳ, ನಾವು ಎಷ್ಟೊಂದು ದುಡ್ಡೆಲ್ಲ ಕೊಡಬೇಕು ಬಟ್ಟೆ ಹೊಲಿಯೋಕ್ಕೆ ಅಂತ ಅನ್ನೋರೆಲ್ಲ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಕೂಡ್ಸೋದು ತೊಗೊಂಡ್ರೆ ಮನೆಗೊಂದು ಇರುತ್ತೆ. ಎಮರ್ಜೆನ್ಸಿ ಬಂದರೆ ನಾವೇ ಸ್ಟಿಚ್ ಮಾಡ್ಕೋಬೋದು, ಟೈಟ್ ಮಾಡ್ಕೋಬೇಕು, ಲೂಸ್ ಮಾಡ್ಕೋಬೇಕು, ಆಲ್ಟ್ರೇಷನ್ ಮಾಡ್ಕೋಬೇಕು, ಏನೇ ಆದ್ರೂ ಸಣ್ಣ ಪುಟ್ಟದಾದರೆ ನಾವು ಮಾಡ್ಕೋಬೋದು. ಬಿಡುವಿನ ಸಮಯದಲ್ಲಿ ಮಾಡ್ಕೋಬೋದು ಸ್ನೇಹಿತರೆ. ಯಾರ ಮೇಲೆ ಮಿಷಿನ್ ಹೇಳಿ, ತುಂಬ ಮನೆಯಲ್ಲಿ ಮಿಷಿನ್ ಇದೆ ನೋಡಿ. ಬೆಸ್ಟ್ ಸ್ಟಾರ್ಟಿಂಗ್ ಕಲಿಯೋರು ಈ ಥರ ಕಾಟನ್ ಬಟ್ಟೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬನ್ನಿ, ಆರಾಮಾಗಿ ಕಲಿಬೋದು ಸ್ನೇಹಿತರೆ. ಕಲಿತ್ರೆ ಯಾವುದೂ ಕಷ್ಟ ಇಲ್ಲ. ನನಗಂತೂ ಎಷ್ಟು ಖುಷಿಯಾಯಿತು ಅಂತ ಹೇಳೋಕ್ಕೆ ಆಗಲ್ಲ ಸ್ನೇಹಿತರೆ, ಅಷ್ಟು ಖುಷಿಯಾಯಿತು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ಯಾರೆಲ್ಲ ಮಿಷಿನ್ ತೊಗೊಂಡಿದ್ದೀರಾ, ನನ್ನ ಮಿಷಿನ್ ನೋಡಿ ಎಲ್ಲರೂ ಖುಷಿಯಾಯಿತು ಕಮೆಂಟ್ಸ್ ಮಾಡಿ ನೋಡಿ. ಜಿಗ್ ಜಾಗ್ ಮಿಷಿನ್ಗೆ ಡಿ ಬರಬೇಕು, ಇ ಬರಬೇಕು, ದಪ್ಪ ಆಗದೆ ಚಿಕ್ಕದು ಆ ಥರ ಡಿ ಇರೋದು ಟ್ಯಾಗ್ ಮಾಡೋಕ್ಕೆ. ನಮ್ಗೆ ಯಾವ ರೀತಿ ದಾರ ಬೇಕು ಎಲ್ಲ ಮಿಷಿನಲ್ಲಿ ಆಪ್ಷನ್ಸ್ ಇದೆ, ಎಲ್ಲ ಅವರೇ ಹೇಳ್ಕೊಡ್ತಾರೆ ಸ್ನೇಹಿತರೆ. ತುಂಬ ಸುಲಭವಾಗಿ ಈಸಿಯಾಗಿ ಕಲಿಬೋದು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಟ್ಟೆ ಹೊಲಿಬೋದು ಸ್ನೇಹಿತರೆ. ಇನ್ನೂ ವೆರೈಟಿ ಮಿಷಿನ್ಗಳಿದೆ. ನಾನು ಇವಾಗ ಕಡಿಮೆ ಅಮೌಂಟಲ್ಲಿ ತೊಗೊಂಡಿದ್ದೀನಿ. ಇನ್ನೂ ಕಲಿತಾ ಕಣ್ಮುಚ್ಕೊಂಡು 15 ಇಯರ್ಸ್ ಯೂಸ್ ಮಾಡ್ಬೋದು ಸ್ನೇಹಿತರೆ. ಏನು ಪ್ರಾಬ್ಲಮ್ ಆಗೋಲ್ಲ, ಬ್ಯಾಟ್ರಿ ಏನು ಪ್ರಾಬ್ಲಮ್ ಆಗೋಲ್ಲ, ಆರಾಮಾಗಿ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ, ಟೈಮು ಸೇವ್ ಆಗಿರುತ್ತೆ. ಮತ್ತು ಜಾಗ ಎಲ್ಲಿ ಇಡಬೇಕು, ಮನೇಲಿ ಜಾಗ ಇಲ್ಲ ಅನ್ನೋರು ತಲೆ ಕೆಡಿಸ್ಕೊಬೇಡಿ, ಎಲ್ಲಾದರೂ ಇಡ್ಬೋದು. ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಸ್ಟಿಚ್ ಆಗ್ತಾಯಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಎಷ್ಟು ಸಣ್ಣದಾಗಿ ಎಂಬ್ರಾಯ್ಡ್ರಿ ಆಗಿದೆ. ನಮ್ಗೆ ಯಾವ ಸೈಜ್ ಬೇಕೋ ಆ ರೀತಿ ಮಿಕ್ಸ್ ಮಾಡ್ಕೊಬಿಡಿ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನಿಮ್ಗೆ ಯಾವ ರೀತಿ ಹೇಳಬೇಕು ಅಂತಲೇ ಗೊತ್ತಾಯ್ತಿಲ್ಲ. ತುಂಬ ವರ್ಷದಿಂದ ಆಸೆ ಅಂತ ಇಟ್ಕೊಂಡೆ, ತಗೊಳಕ್ಕೆ ಅನುಕೂಲನೇ ಸಿಕ್ಕಿರಲಿಲ್ಲ ಸ್ನೇಹಿತರೆ. ಇವಾಗಂತ ತೊಗೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಸ್ಟಿಚ್ ಆಗ್ತಾಯಿದೆ ಗೊತ್ತಾ. ತುಂಬ ಅಂದರೆ ತುಂಬಾ ಇಷ್ಟ ಆಯ್ತು ನನಗೆ. ಎಲ್ಲ ವೆರೈಟಿ ಎಲ್ಲ ಆರಾಮಾಗಿ ಮನೇಲೆ ನಾವೇ ಪಾಲು ಹಾಕೋಬೋದು, ಜಿಗ್ಜಾಗ್ ಮಾಡ್ಕೋಬೋದು, ಸಣ್ಣ ಪುಟ್ಟ ಬಟ್ಟೆ ಸ್ಟಿಚ್ ಮಾಡ್ಕೋಬೋದು. ನೀವು ಬ್ಲೌಸ್ ಕಟಿಂಗ್ನ ಯೂಟ್ಯೂಬಲ್ಲೇ ನೋಡಿ ಕಳ್ಕೊಳ್ಳಿ, ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ. ಇವಾಗಂತೂ ಫೆಸಿಲಿಟಿ ನಾವು ಹೋಗಿ ಕಟಿಂಗ್ ಕ್ಲಾಸ್ಗೆ ಹೋಗ್ಬೇಕು, ಕಲಿಬೇಕಲ್ಲ, ಫ್ರೀ ಇಲ್ಲ ಅಂತ ಚಿಂತೆನೇ ಬೇಡ ಸ್ನೇಹಿತರೆ. ಮೊಬೈಲಲ್ಲೇ ಸರ್ಚ್ ಮಾಡಿರಿ, ಏನು ಬೇಕಾದ್ರೂ ಸಿಗುತ್ತೆ. ಆರಾಮಾಗೆ ನೋಡಿ ಕಲ್ತ್ಕೊಳ್ಳಿ. ಯಾರೆಲ್ಲರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.